ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ನನ್ನ ಯೂಟ್ಯೂಬ್ ಚಾನೆಲ್ ಮಿಸ್ಟರ್ ನಿಮ್ಮ ಕನ್ನಡಿಗ. ಸಡನ್ ಆಗಿ ಪ್ಲಾನ್ ಮಾಡ್ತಿರೋದು, KL ರಾಹುಲ್ ಬರ್ತಾ ಇದ್ದಾನಂತೆ ಒಂದು ಎಕ್ಸ್ಚೇಂಜ್ ಅಲ್ಲಿ. 8:30 ಬರ್ತಾ ಇದ್ದಾನೆ. ಇಲ್ಲಿ ಆಲ್ರೆಡಿ 6:30 ಆಗಿದೆ. ನಾನು ಇಲ್ಲಿಂದ ಪರ್ಸನಲ್ ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. 2,000 ಕೊಟ್ಬಿಟ್ಟು ಇಂಡಿಯನ್ ಕರೆನ್ಸಿ. ಸೊ ಅಲ್ಲಿ ಹೋಗಿ ಸಿಗೋಕಾದ್ರೆ ಸಿಗ್ತೀನಿ. ಜಸ್ಟ್ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ. ಸಿಗೋಣ, ಸಿಕ್ಕಿದ್ರೆ ತುಂಬಾ ಖುಷಿ ಆಗುತ್ತೆ. ಆಲ್ರೆಡಿ ಟೈಮ್ ಆಗಿದೆ. ಇವಾಗ ಇಲ್ಲಿ ಟೈಮ್ ಬಂದ್ಬಿಟ್ಟು 6:45. KL ರಾಹುಲ್ ಬರ್ತಾ ಇರೋದು 8:30 ಸಮಥಿಂಗ್ ಹಾಗೆ. ನಾನು ಇಲ್ಲಿಂದ 80 ಕಿಲೋಮೀಟರ್ ಹೋಗ್ಬೇಕು. ನಾನು ಇಲ್ಲಿ ಗೌರ್ಮೆಂಟ್ ಟ್ಯಾಕ್ಸಿ ಏನಾದ್ರು ಮಾಡ್ಕೊಂಡು ಹೋದ್ರೆ ನಂಗೆ 200 ದರ, ಒಂದು 4,000 to 5,000 ಪೇ ಮಾಡ್ಬೇಕು. ನನ್ನ ಫ್ರೆಂಡ್ ಇದೆ ಒಂದು ಪರ್ಸನಲ್ ಟ್ಯಾಕ್ಸ್ ಇದೆ, ಅದ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕೆ ನಾನು ಪೇ ಮಾಡಿಬೇಕಾಗಿದೆ ಅಮೌಂಟ್ ಜಸ್ಟ್ ಇಲ್ಲಿದು 100 ದರ, ಅಂದ್ರೆ ಇಂಡಿಯಾದು 2,200 ಸಮಥಿಂಗ್ ಆಗುತ್ತೆ. ಸೊ ನಾನು ವೇಟ್ ಮಾಡ್ತಾ ಇದ್ದೀನಿ ಇಲ್ಲಿ ಬಿಲ್ಡಿಂಗ್ ಕೆಳಗಡೆ. ಅವ್ನು ಇಲ್ಲೇ ಬರ್ತಾ ಅಂತ ಹೇಳಿದಾನೆ, ನೋಡೋಣ. ಇವಾಗ ಮೇನ್ ಏನಂತ ಹೇಳಿದ್ರೆ ಅವ್ನು ಮುಸ್ಲಿಂ. ಅವ್ನ್ದು ಇವಾಗ ಇಫ್ತಾರಿ ಟೈಮ್ ಆಗಿದೆ. ಸೊ ಇಫ್ತಾರಿ ಮುಗಿಸ್ಕೊಂಡು 5 minutes ಅಲ್ಲಿ ಬರ್ತಾ ಅಂತ ಹೇಳಿದಾನೆ. ನಂಗೆ ಏನಿಲ್ಲ ಅಂದ್ರೆ 1 hour ಬೇಕು ಇಲ್ಲಿಂದ ಆ ಪ್ಲೇಸಿಗೆ ಹೋಗ್ಲಿಕ್ಕೆ. ನನ್ನ ಫ್ರೆಂಡ್ ನನ್ನ ತಮ್ಮಲ್ಲ ಇರೋ ಪ್ಲೇಸ್ ಅಲ್ಲೇ ಜಬಲಲ್ಲಿ. ಸೊ ಇವಾಗ ಹೋಗ್ತಾ ಇದ್ದೀನಿ ನಾನು. ವೇಟ್ ಮಾಡ್ತಾ ಇದ್ದೀನಿ ಡ್ರೈವರ್ಗೆ, ಫ್ರೆಂಡ್ಗೆ, ಟ್ಯಾಕ್ಸಿ ಡ್ರೈವರ್ಗೆ. ಅವ್ನು ಬಂದಾದ್ಮೇಲೆ ಅಲ್ಲಿಂದ ಹೋಗ್ತೀನಿ. ಸಿಗೋಣ. ಈಗ ಜಸ್ಟ್ ಟ್ರೈ ಮಾಡ್ಬೇಕಂತ ಮಾಡಿರೋದಷ್ಟೇ. ಸಿಗ್ತಾನೋ ಏನೋ ನಂಗೂ ಕೂಡ ಕನ್ಫರ್ಮ್ ಇಲ್ಲ. ಅಂದ್ರೆ ಎಷ್ಟು ಕ್ರೌಡ್ ಇರುತ್ತೋ ಅಂತ ಗೊತ್ತಿಲ್ಲ. ಒಂದೇನಂತ ಹೇಳಿದ್ರೆ ನಮ್ ಕನ್ನಡಿಗದವನು ಕನ್ನಡ ಮಾತಾಡ್ತಾನೆ. ಸಿಕ್ಕಿದ್ರೆ ತುಂಬಾ ಖುಷಿ ಆಗ್ತಿತ್ತು. ಅವನ ಹತ್ರ ಕನ್ನಡದಲ್ಲಿ ಮಾತಾಡ್ಕೊಂಡು ನಮ್ಮ ಚಾನೆಲ್ ಅಲ್ಲಿ ತಗೊಳ್ಬೋದಿತ್ತು. ನೋಡೋಣ ಹೆಂಗಾಗುತ್ತೆ ಅಂತ. ಆಕ್ಚುಲಿ ಫೈನಲ್ ನೋಡೋಕೆ ಹೋಗ್ಬೇಕಂತ ಇದ್ವಿ, ಬಟ್ ಹೋಗಕ್ ಆಗಿಲ್ಲ. ಡ್ಯೂಟಿ ಶೆಡ್ಯೂಲ್ ಅಲ್ಲಿ ಬಿಸಿ ಇದ್ರಿಂದ. ಅದಕ್ಕೆ ಅಟ್ಲೀಸ್ಟ್ KL ರಾಹುಲ್ನಾದ್ರೂ ಮೀಟ್ ಮಾಡೋಣ ಅಂತ ಒಂದು ಜಸ್ಟ್ ಟ್ರೈ ಅಷ್ಟೇ. ತುಂಬಾ ಹೋಪ್ ಇಟ್ಕೊಂಡಿದ್ದೀನಿ ಸಿಗ್ತಾನೆ ಅಂತ. ನೋಡೋಣ ಏನಾಗುತ್ತೆ, ಸಿಗ್ತಾನೋ, ನಮ್ ಜೊತೆ ಸೆಲ್ಫಿ ಫೋಟೋಸ್ ಏನಾದ್ರು ತಗೊಳಕ್ ಚಾನ್ಸ್ ಸಿಗುತ್ತಾ ಅಂತ ನೋಡೋಣ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಫೈನಲ್ ಇವಾಗ ಬಂದಿದ್ದಾನೆ ಫ್ರೆಂಡು. ಸೊ ಅವನದೇ ಕಾರಲ್ಲಿ ಹೋಗ್ತಾ ಇದ್ದೀನಿ. ಮಿನಿಮಮ್ ಕಿತ್ನಾ ಗಂಟೆ ಲಗೇಗ? 1 ಗಂಟೆ ತೋ ಲಗ್ತಾ, ಒಂದ್ ತಾಸಂತೂ ಹಾಗೆ ಆಗುತ್ತೆ. ಸೊ ಇವಾಗ ಆಲ್ರೆಡಿ ಇಲ್ಲಿ ಟೈಮ್ ಬಂದ್ಬಿಟ್ಟು 6:53 ಆಗಿದೆ. ಸೊ ನನ್ಗೇನಂತ ಹೇಳಿದ್ರೆ ಅಲ್ಲಿ ನನ್ನ ಫ್ರೆಂಡ್ ಆಲ್ರೆಡಿ ವೇಟ್ ಮಾಡ್ತಾ ಇದ್ದಾನೆ, ಶಿವು ಅಂತ. ನಾನು ಮೊದ್ಲೇ ಅಲ್ಲಿ ಹೋಗಿ ರೀಚ್ ಆದ್ರೆ ಒಳ್ಳೇದು. ಬಿಕಾಸ್ ಜಾಸ್ತಿ ಕ್ರೌಡ್ ಆದ್ರೆ ಹೋಗಕ್ ಸರಿ ಆಗಲ್ಲ, ಸಿಗ್ತಾನೋ ಏನೋ ಗೊತ್ತಿಲ್ಲ. ಅದಕ್ಕೆ ನಾವು ಮೊದ್ಲೇ ಪ್ಲಾನ್ ಮಾಡ್ಬೇಕಿತ್ತು ಇದಕ್ಕೆಲ್ಲ. ಸೊ ರೀಲ್ಸ್ ನಾವು ನೋಡಿ ತುಂಬಾ ಲೇಟ್ ಆಗಿದೆ. ಆ ರೀಲ್ಸ್ ನೋಡಾದ್ಮೇಲೆ ನಮ್ಗೆ ಗೊತ್ತಾಗಿದ್ದು KL ರಾಹುಲ್ ಅಲ್ಲಿ ಬರ್ತಾ ಇದ್ದಾನೆ ಎಕ್ಸ್ಚೇಂಜ್ಗೆ ಅಂತ. ಸೊ ಇವಾಗ ಹೋಗ್ತಾ ಇದೀನಿ, ನೋಡೋಣ. ಸಿಕ್ಕಿದ್ರೆ ತುಂಬಾನೇ ಖುಷಿ ಆಗ್ತೀನಿ. ಬಿಕಾಸ್ ಸಡನ್ ಆಗಿ ಪ್ಲಾನ್ ಮಾಡಿರೋದು. ಮೊದ್ಲೇ ಪ್ಲಾನ್ ಮಾಡಿದ್ರೆ ನಾನು ಬೆಳಿಗ್ಗೆನೆ ಹೋಗಿರ್ತದೆ. ಇವತ್ತು ಮಂಡೇ. ನಾನು ಅನ್ಕೊಂಡಿದ್ದೀನಿ ಜಾಸ್ತಿ ಕ್ರೌಡ್ ಇರಲ್ಲ ಅಂತ. ವೀಕೆಂಡ್ ಆಗಿದ್ರೆ ಕ್ರೌಡ್ ದಗ್ ಅಂತ ಬರ್ತಾ ಇರ್ಬೋದು. ನೋಡೋಣ ಹೆಂಗಿರುತ್ತೆ ಅಂತ. ಏನಂತ ಹೇಳಿದ್ರೆ ಇವಾಗ ಅಷ್ಟೊಂದು ಟ್ರಾಫಿಕ್ ಇರಲ್ಲ. ಬಿಕಾಸ್ ಯಾಕಂತ ಹೇಳಿದ್ರೆ ರಮದಾನ್ ಸೀಸನ್, ಎಲ್ಲರದ್ದು ಆಫೀಸ್ ಬಿಫೋರ್ 3 ಗಂಟೆಗೆ ಮುಗ್ದಿರುತ್ತೆ. ಅದಕ್ಕೆ ಏನು ಟ್ರಾಫಿಕ್ ಇಲ್ಲ. ಇದೇ ಎಕ್ಸ್ಚೇಂಜ್ಗೆ KL ರಾಹುಲ್ ಬರ್ತಾ ಇರೋದು. ನಾನು ಫೈನಲಿ ಮಾಲ್ ಒಳಗೆ ಬಂದು ಮುಟ್ಟಿದ್ದೀನಿ. ಇಲ್ಲೇ ಇದೆ ಅಲ್ ಫರ್ದಾನ್ ಎಕ್ಸ್ಚೇಂಜ್ ಅಂತ. ಬಟ್ ಜನ ಮಾತ್ರ ಸೈಕ್ ಆಗಿದ್ದಾರೆ. KL ರಾಹುಲ್ ಮೀಟ್ ಮಾಡೋಕ್ ಬಂದಿದಾರೋ ಇಲ್ಲ. ಎಕ್ಸ್ಚೇಂಜ್ ಅಂತ ಹೇಳಿದ್ರೆ ದುಡ್ಡನ್ನ ಯಾವಾಗ ಇಂಡಿಯಾ ಕಳ್ಸ್ಬೇಕು ಇಲ್ಲ ಅವ್ರ ಹೋಮ್ ಕಂಟ್ರಿ ಕಳ್ಸ್ಬೇಕಂತ ಹೇಳಿದ್ರೆ ಇಲ್ಲಿಂದಾನೇ ಹಾಕ್ತಾರೆ, ಆಯ್ತಾ, ದುಡ್ಡು ಸೇಮ್ ಆಸ್ ಬ್ಯಾಂಕ್ ತರ. ಸೊ ಅದಕ್ಕೆ ಇವಾಗ ಆಲ್ರೆಡಿ ಪೋಸ್ಟರ್ ಅಲ್ಲಿ ಅಲ್ಲೇ ಇದೆ, ಮೀಟ್ ಅಂಡ್ ಗ್ರೀಟ್ ವಿತ್ KL ರಾಹುಲ್ ಅಂತ. ಗೊತ್ತಿಲ್ಲ 8:30 ಬರ್ತಾನೆ ಅಂತ ಹೇಳಿದ್ದಾರೆ. ಬಟ್ ಜನ ಮಾತ್ರ ತುಂಬಾ ಸೈಕ್ ಆಗಿದ್ದಾರೆ. ಸೊ ನೋಡ್ಬೋದು ನೀವು, ಜನ ದಗ್ಗಂತ ಇದ್ದಾರೆ. ಬಟ್ KL ರಾಹುಲ್ ಮೀಟ್ ಮಾಡೋಕ್ ಬಂದಿದಾರೋ ದುಡ್ಡು ಹಾಕೋಕ್ ಬಂದಿದಾರೋ ಅಂತ ಗೊತ್ತಿಲ್ಲ. ನೋಡೋಣ. ಮೋಸ್ಟ್ ಎಲ್ಲ ಪಾಕಿಸ್ತಾನಿಸ್ನೇ ಇದ್ದಾರೆ, ಅವರು ಹೋಮ್ ಕಂಟ್ರಿಗೆ ದುಡ್ಡು ಹಾಕಕ್ಕೆ. ದೇವರದಯಿಂದ ಒಬ್ಬ ಕನ್ನಡಿಗದವರೇ ಸಿಕ್ಕಿದ್ದಾರೆ. ಅದಕ್ಕೆ ಅವ್ರ ಶಾಪ್ ಅಲ್ಲಿ ಇದೀನಿ ಇವಾಗ. ಮೀಟ್ ಮಾಡಕ್ ಸಿಕ್ಕಿದ್ರೆ ತುಂಬಾ ಒಳ್ಳೆ ಆಗುತ್ತೆ. ಬ್ರೋ ಥ್ಯಾಂಕ್ಸ್, ಆಯ್ತಾ. ಸೊ ಇವ್ ಕನ್ನಡದವನು ಆಗಿರೋದ್ರಿಂದ ಅವನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು, ಆಕ್ಚುಲಿ ಈಸ್ ಫ್ರಮ್ ಕೇರಳ, ಅವನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು, ಅವ್ನ್ ಕನ್ನಡ ಸಹ ಬರುತ್ತೆ, ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಒಳಗಡೆ ಇದ್ದೀನಿ ಇವಾಗ. ಸಿಗ್ಬೋದು ಚಾನ್ಸ್. ಸೊ ಸಿಗೋಣ. ಇನ್ನು ಬಂದಿಲ್ಲ, ತುಂಬಾ ಕ್ರೌಡ್ ಅಲ್ಲಿ ಜನ ಎಲ್ಲ ಕೂಗ್ತಾ ಇದ್ದಾರೆ. ಇಲ್ಲಿ ಒಬ್ಬ ಅಣ್ಣಂಗೆ ನನ್ನ ಚಾನೆಲ್ನ ಪ್ರಮೋಷನ್ ಮಾಡ್ತಾ ಇರೋದು, ಸೆಲ್ಫ್ ಪ್ರಮೋಷನ್. ಇದು ಕ್ರೇಜ್ ಆಕ್ಚುಲಿ ಕನ್ನಡದವ್ರು ನೋಡ್ಲಿಕ್ಕೆ. ಸೊ ಎಷ್ಟ್ ಜನ ಕನ್ನಡಿಗದವ್ರು ಇದಾರೆ ಅಂತ ಗೊತ್ತಿಲ್ಲ, ಎಷ್ಟ್ ಜನ ಕರ್ನಾಟಕದವ್ರು ಇದ್ದಾರೆ ಅಂತ ಗೊತ್ತಿಲ್ಲ. ಬಟ್ KL ರಾಹುಲ್ ಗಿರೋ ಫ್ಯಾನ್ ಕ್ರೇಜ್, ಫ್ಯಾನ್ ಬೇಸ್ ಏನಿದೆಯಲ್ಲ, ತುಂಬಾ ಸೈಕ್ ಆಗಿದೆ. ಇದು ಆಕ್ಚುಲಿ ಕನ್ನಡಿಗದವ್ರಿಗಿರೋ ಗತ್ತು. ಇವಾಗೆಲ್ಲ ವೀಟ್ ಮಾಡ್ತಾ ಇದೀವಿ, ಇಲ್ಲಿಂದ ಇಂಟ್ರೆಸ್ಟ್ ಬರೋದು. ಸೊ ನಾನು ನನ್ನ ಫ್ರೆಂಡ್ಸ್ ತುಂಬಾ ಥ್ಯಾಂಕ್ಸ್ ಜಾಗ ಕೊಟ್ಟಿದ್ದಕ್ಕೆ. ಸೊ ಇವ್ರು ಇಲ್ಲದೆ ಇದ್ರೆ ಈ ಬ್ಲಾಗ್ ಆಗ್ತಾ ಇರ್ಲಿಲ್ಲ ಆಗಿತ್ತು. ಬಿಕಾಸ್ ನಾನು
ಇದ್ರ ಒಳಗಡೆ ಬರ್ಬೇಕಂತ ಹೇಳಿದ್ರೆ ನಿಮ್ಗೆ ಸೆಕ್ಯೂರಿಟಿ ನೋಡ್ಬೋದು ಎಷ್ಟು ಫುಲ್ ಇದೆ, ಎಲ್ಲ ಬ್ಲಾಕ್ ಆಗಿದೆ ಏರಿಯಾ. ಸೊ ನಾನು ಇಲ್ಲಿ ಒಳಗೆ ಬರ್ಲಿಕ್ಕೆ ಮೇನ್ ರೀಸನ್ ಈ ಅಣ್ಣ. ಸೊ ತುಂಬಾ ಥ್ಯಾಂಕ್ಸ್ ಅವ್ರಿಗೆ. ಮಿಸ್ಟರ್ ನಿಮ್ಮ ಕನ್ನಡಿಗ. कितना followers you have? I don't know that much. I have only 500 subscribers. 500. You're more than me. I just started last week. Okay, And I have already 100. I'm from Karnataka only. KL Rahul place. Malayali da? No, Kannadiga. He is also Kannadiga. Karnataka. Yes. Yeah. ಸೊ ನನ್ನ ಇಂಟೆನ್ಷನ್ ಇಷ್ಟೇ, ಇಂಡಿಯಾದಲ್ಲಿ ಎಲ್ಲಿ ಕರ್ನಾಟಕದವನ ಅಂತ ಹೇಳಿದಾಗ ಅವ್ರು ಕೇಳಬೇಕು ಕನ್ನಡಿಗನ ಅಂತ. ನನ್ನ ಇಂಟೆನ್ಷನ್ ಇಷ್ಟೇ, ಆದಷ್ಟು ಟ್ರೈ ಮಾಡೋಣ ಎಲ್ಲರಿಗೂ ಗೊತ್ತಾಗಕ್ಕೆ ಕರ್ನಾಟಕ ಅಂತ ಹೇಳಿದ್ರೆ ಕನ್ನಡಿಗರು ಸಹ ಇರ್ತಾರಂತ. ಇವಾಗ ಇವನೇನು ಕೇಳಿದೆ ನನಗೆ, ನಾನು ಕರ್ನಾಟಕ ಅಂತ ಹೇಳಿದಾಗ ಅವ್ನು ಕೇಳಿದಷ್ಟೇ ಮಲಯಾಳಿ ಅಂತ. ಸೊ ನೆಕ್ಸ್ಟ್ ಎಲ್ಲ ಕರ್ನಾಟಕ ಅಂತ ಹೇಳಿದಾಗ ಮಲಯಾಳಿ ಅಲ್ಲ ಕನ್ನಡಿಗ ಅಂತ ಕೇಳಬೇಕು. ಇದು ಆ್ಯಕ್ಚುಲಿ ಚೆನ್ನಾಗಿರುತ್ತೆ. KL Rahul. Yeah. Yeah. So KL Rahul is coming. Yeah. Wait from here. You don't go anywhere. If you go anywhere, you miss and you be square. Yeah. So ಎಲ್ಲ ಕೂತ್ಕೊಂಡು ಮಾಡಿ excited. ಅದು ಇವರು ಇಲ್ಲಿನ ಮ್ಯಾನೇಜರ್ ಲೋಕಲ್ ಸಹ ಬಂದಿದ್ದಾರೆ. ಸೊ ಇದೇ ಎಕ್ಸ್ಚೇಂಜ್ಗೆ ಅವ್ನು ಬರ್ತಾ ಇರೋದು. ಜಸ್ಟ್ ಒಂದು ಫೋಟೋ ಕ್ಲಿಕ್ ಮಾಡೋಕ್ಕೆ, ವಿಡಿಯೋ ಕ್ಲಿಕ್ ಮಾಡೋಕ್ಕೆ ಇನ್ನೊಬ್ಬರ ಮೇಲೆ ಒಬ್ಬರು ಹತ್ಕೊಂಡಿರೋದು. ಖಾಲಿ ಸೆಕ್ಯೂರಿಟಿ ಮಾತ್ರ ಅಲ್ಲ, ಮುಂದೆ ಹೋಗ್ತಾ ಇದ್ದಾರೆ, ಪೊಲೀಸರು ಸಹ ಇದ್ದಾರೆ, ತುಂಬ ಸೆಕ್ಯೂರಿಟಿ ಇದೆ. ಬಿಕಾಸ್ ತುಂಬ ಜನನೇ ಇದ್ದಾರೆ. ಫುಲ್ ಸೆಕ್ಯೂರಿಟಿ ಎಲ್ಲ ಆ ಕಡೆ ಇದ್ದಾರೆ. ನಮ್ಗೆ ಏನ್ ಮೇನ್ ಅಂತ ಹೇಳಿದ್ರೆ ನಾವು ಈ ಕಡೆಯಿಂದ ಶೂಟ್ ಮಾಡ್ತಾ ಇದೀವಿ. ಇದೇ ಮೇನ್ ಇಂಟ್ರೆಸ್ಟ್ ಇಂದ ಬರ್ತಾ ಇರೋದು. ಅವನು ವೈಟಿಂಗ್ ಫಾರ್ ಹಿಮ್. ಯಾರೆಲ್ಲ ಈ ಎಕ್ಸ್ಚೇಂಜಲ್ಲಿ ವರ್ಕ್ ಮಾಡ್ತಾರೋ ಅವ್ರಿಗೆ ಮಾತ್ರ ಚಾನ್ಸ್ ಸಿಕ್ಕಿರೋದು ಮೀಟ್ ಮಾಡೋಕ್ಕೆ, ಕ್ಲೋಸಿಂದ ಫೋಟೋ ತಕ್ಕೊಳ್ಳೋಕ್ಕೆ. ನಮಗೆ ಚಾನ್ಸೇ ಸಿಕ್ಕಿಲ್ಲ. ಅದಾದಮೇಲೆ ಇಲ್ಲಿ ಬ್ಯಾಕ್ ಸ್ಟೇಜಲ್ಲಿ ಅವನಿಗೋಸ್ಕರ ಒಂದು 5 to 10 minutes ಒಂದು ಪ್ರೋಗ್ರಾಮ್ ಇತ್ತು. ಇಲ್ಲೂ ಸಹ ಹಾಗೆ ಗುರು, ಜನ ಮಾತ್ರ ಫುಲ್ ಸೈಕ್ ಆಗಿದ್ದಾರೆ. ನಾಟ್ ಓನ್ಲಿ ಇಂಡಿಯನ್ಸ್, ಎಲ್ಲೆಲ್ಲಿದ್ದವರೆಲ್ಲ ಇದ್ದರು ಅಂತ ಹೇಳಿದ್ರೆ ಬಾಂಗ್ಲಾದೇಶ್, ಪಾಕಿಸ್ತಾನ್, ಅವರು ಇವರು ಎಲ್ಲರೂ ತುಂಬ ಜನ ಸೈಕ್ ಆಗಿದ್ರು. ತುಂಬ ಹೆಮ್ಮೆ ಆಗುತ್ತೆ ಈ ನೋಡಿದ ಮೇಲೆ, ಈ ಮೂಮೆಂಟ್ನ ನೋಡಿದ ಮೇಲೆ. ಬಿಕಾಸ್ ಒಬ್ಬ ಇಂಡಿಯನ್ ಆಗಿ ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ಸಪೋರ್ಟ್ ಮಾಡೋಕ್ಕೆ ನಾಟ್ ಓನ್ಲಿ ಇಂಡಿಯನ್ಸ್ ಇದ್ದಾರೆ, ಪಾಕಿಸ್ತಾನಿಗಳು ಕೂಡ ಇದ್ದಾರೆ, ಬಾಂಗ್ಲಾದೇಶದವರು ಕೂಡ ಇದ್ದಾರೆ. ಅದಲ್ಲದೆ ನೀವು ಕೇಳಿರ್ಬೋದು KL ರಾಹುಲ್ ಬಂದಿರೋದು ಕೊಹ್ಲಿ ಅಂತ ಸಹ ಹೋಗ್ತಾ ಇದ್ದಾರೆ. ಇದು ಆ್ಯಕ್ಚುಲಿ ಇಂಡಿಯನ್ ಕ್ರಿಕೆಟರ್ಸ್ಗೆ ಇರೋ ಫ್ಯಾನ್ ಬೇಸ್. ನಾನಿವಾಗ KL ರಾಹುಲ್ ನ ಶೂಟ್ ಎಲ್ಲ ಮಾಡಿದ್ದು ಇದೇ ಶಾಪ್ ಇಂದ. ಈ ಶಾಪ್ ಒಂದು ಇರೋಕಾಗೆ ಒಳ್ಳೆ ಆಯ್ತು ನಂಗೆ. ಸೊ ಅದಕ್ಕೆ ಪರ್ಫ್ಯೂಮ್ ಚೆಕ್ ಮಾಡ್ತಾ ಇದ್ದೇವೆ. ಭಯಂಕರಲ್ಲಿ ಬ್ರೋ, ಇದು ಓಪನ್ ಮಾಡಿ. ಹಾ ಮ್ಯಾನ್ ಓಪನ್ ಮಾಡಿ, ಲೈಟ್ ಏನೋ ಬರ್ತದಲ್ಲ. ಇದೊಂದು ಶಾಪ್ ಇಲ್ಲದೆ ಇದ್ದಿದ್ರೆ ಇಷ್ಟು ಕ್ರೌಡ್ ಅಲ್ಲಿ ನಾನು ಬರ್ಲಿಕ್ಕೆ ಸಾಧ್ಯನೇ ಆಗ್ತಾ ಇರ್ಲಿಲ್ಲ ಆಗಿತ್ತು. ಸೊ ತುಂಬಾ ಅಣ್ಣ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಆಯ್ತಾ. ಇವ್ರೊಬ್ರು ಇಲ್ದೇ ಇದ್ದಿದ್ರೆ ಇಷ್ಟೆಲ್ಲ ಶೂಟ್ ನಿಜವಾಗ್ಲೂ ಆಗ್ತಾ ಇರಲಿಲ್ಲ ಆಗಿತ್ತು. ಯಾವ್ದೋ ಅವ್ರ ಜೊತೆ ಕ್ರೌಡ್ ಅಲ್ಲಿ ನಿಂತ್ಕೊಂಡು ನಾನು ವಿಡಿಯೋ ಶೂಟ್ ಮಾಡ್ಬೇಕಿತ್ತು. ತುಂಬಾ ಕ್ಲೋಸ್ ಇಂದ KL ರಾಹುಲ್ ಜೊತೆ ವಿಡಿಯೋ ಬಂದಿದೆ ಅಂದ್ರೆ ಅದಕ್ಕೆ ಈ ಅಣ್ಣ ನಿಮ್ಮ ಹೆಸರು ಹಾರೀಶಾ. ತುಂಬಾ ಥ್ಯಾಂಕ್ಸ್ ಹಾರೀಶ್ ಬ್ರೋ. ಶಿವ ಒಳ್ಳೇದೇನಂತ ಹೇಳಿದ್ರೆ ಅವ್ರು ಕನ್ನಡ ಬರ್ತಾ ಇತ್ತು. ನಾನು ಅಲ್ಲಿಂದ ಅವ್ರಿಗೆ ರಿಕ್ವೆಸ್ಟ್ ಮಾಡಿ
ಈ ವಿಡಿಯೋ ತಗೊಳ್ಬೇಕು ಅಂತ ನನ್ನ ಬ್ಲಾಗ್ ಇದೆ, ನನ್ನ ಚಾನಲ್ ಇದೆ ಅಂತ ಹೇಳಿದಕ್ಕೆ ಅವರು ನಂಗೆ ಎಕ್ಸೆಪ್ಟ್ ಮಾಡಿ ಬಿಟ್ಟಿದ್ದು. ಸೊ ತುಂಬಾ ಥ್ಯಾಂಕ್ಸ್ಫುಲ್ ಟು ಆರಿಸ್ ಬ್ರೋ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಏನಾದ್ರು ನೀವು ಆಗಿದ್ದೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಮಸ್ತೆ, ಬಾಯ್ ಬಾಯ್.